ಬಾಗಲಕೋಟೆ ದಾವಣಗೆರೆ ಬೈ ಎಲೆಕ್ಷನ್ ಫೈಟ್ ಎರಡು ಕ್ಷೇತ್ರದಲ್ಲಿ ನಾವೇ ಗೆಲ್ತೇವೆ ಶೇಕಡ 100ರಷ್ಟು ಎರಡು ಕಡೆ ಗೆಲ್ತೇವೆ ಅನ್ನುವಂತ ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಶಿಗ್ಗಾವಿ ಹಾಗೂ ಬಾಗಲಕೋಟೆ ಹೋಲಿಕೆ ಸಾಧ್ಯನೇ ಇಲ್ಲ. ಅಲ್ಲಿನ ಸಮಸ್ಯೆ ಬೇರೆ, ಇಲ್ಲಿನ ಸಮಸ್ಯೆಗಳು ಬೇರೆ. ಅಲ್ಲಿ ಹೋಗಿ ಸ್ಟಡಿ ಮಾಡಿದ ಮೇಲೆ ಗೊತ್ತಾಯ್ತು ಅಂತ ಹೇಳ್ತಾ ಇದ್ದಾರೆ. 100ಕ್ಕೆ 100ರಷ್ಟು ನಾವೇ ಗೆಲ್ತೇವೆ, ಅದು ಖಚಿತ. ಗೆಲುವಿನ ವಿಶ್ವಾಸವನ್ನ ವ್ಯಕ್ತಪಡಿಸಿದಂಥ ಸತೀಶ್ ಜಾರಕಿಹೊಳಿ 100% ನಾವೇ ಗೆಲ್ತೇವೆ, ಸಾಕಷ್ಟು ತಂತ್ರಗಳನ್ನು ಸಹ ರೂಪಿಸಿರುವಂತದ್ದು. ಮಾರ್ಜಿನ್ ಎಲ್ಲ ನೀವು ತೆಗಿಬೇಕಂತ ಟಿ.ವಿ ಅವ್ರ ಹೆಂಗೆ ಎಷ್ಟು ಏನು ಎಂತ ಅಂತ ನಮಗೆ ತೆಗಿಬೇಕಾದ್ರೆ ಇನ್ನೂ ಟೈಮ್ ಹಿಡಿದ್ರಿ. ಯಾಕಂದ್ರೆ ನಮ್ಮ ಸೋರ್ಸಿಂದ ತೆಗಿಬೇಕು ನಾವು. ಗೆಲ್ತೀವಿ ಅಂತ 100% ಇಷ್ಟು ಮಾತ್ರ ಹೇಳಕ್ಕೆ ಸಾಧ್ಯ ಇದೆ. ಅಲ್ಲ, ಒಂದು ಕಾನ್ಸ್ಟಿಟ್ಯೂನ್ಸಿ ಹೋದ್ರೆ ಒಂದು ಡಿಫ್ರೆಂಟ್ ಇರುತ್ತೆ. ಅದಕ್ಕೂ ಹೋಲಿಕೆ ಮಾಡಲಿಕ್ಕೆಲ್ಲ ಅಲ್ಲಿ ವಾತಾವರಣ, ಅಲ್ಲಿ ಜಾತಿ ವ್ಯವಸ್ಥೆ, ಡೆವಲಪ್ಮೆಂಟು, ಭೌಗೋಳಿಕವಾಗಿ ಇವೆಲ್ಲ ಸಮೀಕರಣ ಬೇರೆ ಬೇರೆ ಇರ್ತಾರೆ. ಒಂದೇ ಕಾನ್ಸ್ಟಿಟ್ಯೂನ್ಸಿಗೆ ಒಂದು ಹಿಂಗೆ ಅಂತ ಹೇಳಲಿಕ್ಕಾಗಲ್ಲ. ಅಲ್ಲಿ ಹೋದ್ರೆ ಡಿಫ್ರೆಂಟಾಗೇ ಇರ್ತದೆ. ಶಿಗ್ಗಾಂವ್ ಡಿಫ್ರೆಂಟಾಗಿತ್ತು ರೀ, ಇದು ಡಿಫ್ರೆಂಟಾಗೇ ಇತ್ತು. ಅಲ್ಲಿ ಹೋದ್ಮ್ಯಾಗ ನಮಗೆ ಗೊತ್ತಾಯ್ತು ಏನು ಕೆಲಸ ಮಾಡಬೇಕು, ಹೆಂಗೆ ಮಾಡ್ಬೇಕಂತ. ಸ್ಟಡಿ ಮಾಡಿದ್ಮ್ಯಾಗ ಸ್ಟಡಿ ಮಾಡಿ ಕೆಲಸ ಮಾಡಿದ್ದೀವಿ. 100ಕ್ಕೆ 100ರಷ್ಟು ಗೆಲ್ತೀವಿ, ಅದು ಅಷ್ಟು ವಿಶ್ವಾಸ ಇದೆ. ಗೆಲ್ತೀವಿ ಅಂತ ಅಷ್ಟು ಹೇಳ್ತೀವಿ. ಕಾಂಗ್ರೆಸ್ನಲ್ಲಿ ಸಂಪುಟ ಪುನರ್ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಕ್ಷದಲ್ಲಿರುವಂತಹ ಗೊಂದಲವನ್ನ ಇತ್ಯರ್ಥಪಡಿಸಬೇಕು, ಮಂತ್ರಿಮಂಡಲ ಪುನರ್ರಚನೆಯನ್ನ ಮಾಡಬೇಕು. ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 30 ತಿಂಗಳ ಸಮಯ ದಾಟಿ ಹೋಗಿದೆ, ಆದಷ್ಟು ಬೇಗ ಈ ಬಗ್ಗೆ ಗಮನ ಹರಿಸಬೇಕು. ಮಂತ್ರಿಮಂಡಲ, ಪಕ್ಷದ ಅಧ್ಯಕ್ಷ, ಬೋರ್ಡ್ ನೇಮಕಾತಿ ಎಲ್ಲ ಗೊಂದಲಗಳನ್ನ ಇತ್ಯರ್ಥ ಮಾಡಬೇಕು. ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. 30 ತಿಂಗಳ ಸಮಯ ದಾಟ್ ಹೋಗಿದೆ, ಇನ್ನು ತಡ ಮಾಡೋದಕ್ಕೆ ಆಗೋದಿಲ್ಲ. ಹೆಂಗೋ ಎಲೆಕ್ಷನ್ ಹೆಂಗೋ ಮುಗೀತು, ಇನ್ನು ರಿಸಲ್ಟ್ ಬರೋದು ಒಂದೇ ಬಾಕಿ. ಅದ್ರ ಮಧ್ಯೆ ಈ ಕೆಲಸ ಕೂಡ ಆಗಬೇಕು. ಒಂದು ಕಡೆ ನಾವೇ ಗೆಲ್ತೇವೆ ಅನ್ನುವಂತಹ ವಿಶ್ವಾಸವನ್ನು ಸಹ ವ್ಯಕ್ತಪಡಿಸ್ತಾ ಇದ್ದಾರೆ. ಬದಲಾವಣೆ ಮಾಡಬೇಕು. ಯಾಕೆ ಎಲ್ಲಿವರೆಗೆ ಇದು ಗೊಂದಲ ಇದೆ, ಮಂತ್ರಿಮಂಡಲ ಇದೆ, ಅಧ್ಯಕ್ಷ ಸ್ಥಾನ ಇದೆ. ಇದನ್ನು ಬೇಗ ಇತ್ಯರ್ಥಿ ಅಲ್ಲಿವರೆಗೆ ನನ್ನ ಲೆಕ್ಕಲೆ ವೇಟ್ ಮಾಡೋದು ಅವಶ್ಯಕತೆಯೂ ಇಲ್ಲ. ಅದು 4 ತಾರೀಕು ಏನಾರು ಆಗುತ್ತೆ, ರಿಸಲ್ಟ್ ನಮ್ಮ ಪರವಾಗಿ ಬರ್ಬೋದು, ಬರದೇ ಇರ್ಬೋದು, ಬರ್ತೈತೆ ನಮ್ಮ ಪರವಾಗಿ. ಅಲ್ಲಿವರೆಗೆ ನಾವು ವೇಸ್ಟ್ ಮಾಡದೆ ಟೈಮು. ಇದನ್ನು ನಾವು ಎಲ್ಲ ಬದಲಾವಣೆ ಆಗೋದು ಅನಿವಾರ್ಯ ಕೂಡ ಇದೆ. ಪಕ್ಷದಲ್ಲಿ ಮಂತ್ರಿಮಂಡಲ ವಿಸ್ತರಣೆ ಆಗಬೇಕಲ್ಲ. 30 ತಿಂಗಳು ಆದ್ಮೇಲೆ ಮಾಡ್ತೇವೆ. 30 ತಿಂಗಳು ದಾಟಿ ಹೋಯ್ತೀಗ, ಇನ್ನೂ 4 ಖಾಲಿ ಇದೆ. ಆದಷ್ಟು ಬೇಗ ನಮ್ಮ ಪಕ್ಷದವರು ಅದ್ರ ಬಗ್ಗೆ ಗಮನ ಹರಿಸ್ಬೇಕಲ್ಲ, ಅದಷ್ಟೇ. ಅದನ್ನೇ ಹೇಳಿದ್ರಲ್ಲ, ಅದನ್ನೇ ಬೇಗ ಇತ್ಯರ್ಥಿ. ಅದು ಮಂತ್ರಿಮಂಡಲ ಬಂತು, ಅಧ್ಯಕ್ಷ ಬಂತು, ನಮ್ಮಲ್ಲಿರೋ ಗೊಂದಲ ಬಂತು. ನೀವು ಹೇಳಿದಂಗೆ 900 ಜನ ವೇಟಿಂಗ್ನಲ್ಲಿದ್ದಾರೆ. ಬೋರ್ಡ್ ಕಾರ್ಪೊರೇಷನ್ಗೆ 900 ಜನಕ್ಕೆ ಮಾಡಬೇಕು. ಅದನ್ನು ಸೇರೇ ಮಾಡಬೇಕು. ಎಲ್ಲನೂ ಬೇಗ 4ನೇ ತಾರೀಕು ನಾವು ವೇಟ್ ಮಾಡೋದು ಅವಶ್ಯಕತೆ ಇಲ್ಲ. ಆದಷ್ಟು ಬೇಗ ಇತ್ಯರ್ಥಿ ಮಾಡಿದ್ರೆ ಕಾರ್ಯಕರ್ತರು ಖುಷಿ ಆಗ್ತಾರೆ. ಅದು ಗೊತ್ತಿಲ್ಲ, ಅದು ಏನಾಗ್ತದೆ. ಅದು ಅವ್ರ ವೈಯಕ್ತಿಕವಾದ ವಿಚಾರ, ಅವ್ರಿಗೆ ಬಿಟ್ಟಿದ್ದು. ಅದು ಅದ್ರ ಬಗ್ಗೆ ನಾವೇನು ಹೇಳೋಕ್ಕಾಗಲ್ಲ. ಹೇಗಿರಬೇಕು, ಏನಿರಬೇಕು ಅನ್ನೋದು ಅವ್ರವ್ರ ಬಿಟ್ಟಿದ್ದು, ಅದು ಅವ್ರಿಗೆ. ಅದ್ರ ಬಗ್ಗೆ ನಾವು ಬದಲಾವಣೆ ಮಾಡಬೇಕು. ಯಾಕೆ ಎಲ್ಲಿವರೆಗೆ ಇದು ಗೊಂದಲ ಇದೆ, ಮಂತ್ರಿಮಂಡಲ ಇದೆ, ಅಧ್ಯಕ್ಷ ಸ್ಥಾನ ಇದೆ. ಇದನ್ನು ಬೇಗ ಇತ್ಯರ್ಥಿ ಅಲ್ಲಿವರೆಗೆ ನನ್ನ ಲೆಕ್ಕಲೆ ವೇಟ್ ಮಾಡೋದು ಅವಶ್ಯಕತೆಯೂ ಇಲ್ಲ. ಅದು 4 ತಾರೀಕು ಏನಾರು ಆಗುತ್ತೆ, ರಿಸಲ್ಟ್ ನಮ್ಮ ಪರವಾಗಿ ಬರ್ಬೋದು, ಬರದೇ ಇರ್ಬೋದು, ಬರ್ತೈತೆ ನಮ್ಮ ಪರವಾಗಿ. ಅಲ್ಲಿವರೆಗೆ ನಾವು ವೇಸ್ಟ್ ಮಾಡದೆ ಟೈಮು. ಇದನ್ನು ನಾವು ಎಲ್ಲ ಬದಲಾವಣೆ ಆಗೋದು ಅನಿವಾರ್ಯ ಕೂಡ ಇದೆ. ಪಕ್ಷದಲ್ಲಿ ಮಂತ್ರಿಮಂಡಲ ವಿಸ್ತರಣೆ ಆಗಬೇಕಲ್ಲ. 30 ತಿಂಗಳು ಆದ್ಮೇಲೆ ಮಾಡ್ತೇವೆ. 30 ತಿಂಗಳು ದಾಟಿ ಹೋಯ್ತೀಗ, ಇನ್ನೂ 4 ಖಾಲಿ ಇದೆ. ಆದಷ್ಟು ಬೇಗ ನಮ್ಮ ಪಕ್ಷದವರು ಅದ್ರ ಬಗ್ಗೆ ಗಮನ ಹರಿಸ್ಬೇಕಲ್ಲ, ಅದಷ್ಟೇ. ಅದನ್ನೇ ಹೇಳಿದ್ರಲ್ಲ, ಅದನ್ನೇ ಬೇಗ ಇತ್ಯರ್ಥಿ. ಅದು